ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಿಬಿಟ್ಟೆ. ಅದೇನಕ್ಕೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ. ಎವ್ರಿ ಟೈಮು ಕಾಲಿಫ್ಲವರ್ ನೋಡಿದ ತಕ್ಷಣ ಗೋಬಿನೇ ನೆನಪಾಗೋದು. ಈ ಸತಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊತಿದ್ದೆ. ಅದಾದಮೇಲೆ ಕಾಲಿಫ್ಲವರ್ನ ಬೇಯಕ್ಕೆ ಇಟ್ಬಿಟ್ಟು ಎಲ್ಲ ಲೈಕ್ ಸ್ಮಾಲ್ ಆಗೆಲ್ಲ ತರಕಾರಿ ಹೆಚ್ಕೊಂಡು ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾರೆ ಎಲ್ಲ ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ದೊಡ್ಡ ರುಬ್ಕೊಂಡ್ಬಿಟ್ಟೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ. ಇವಾಗ ಕಾಲಿಫ್ಲವರ್ ಬೇಯಕ್ಕೆ ಇಟ್ಟಿದ್ನಲ್ಲ ಅದ್ರ ಜೊತೆಗೆ ಆಲೂಗಡ್ಡೆನೂ ಕೂಡ ಹಾಕಿದ್ದೆ. ಹಾಗೆ ಅದೆಲ್ಲ ಬೆಂದು ಹೊರಗಡೆ ಬಂತು. ಅದನ್ನು ನಾನು ಸುಮ್ಮನೆ ಕಿವುಚೋದು ಬಿಟ್ಬಿಟ್ಟು ಮಿಕ್ಸಿ ಮಾಡೋಣ ಅಂತ ಅಂದ್ಬಿಟ್ಟು ಮಿಕ್ಸಿ ಮಾಡಿ ಹಾಕೊತಾ ಇದ್ದೆ. ಇವನ್ ಆಲೂಗಡ್ಡೆನೂ ಕೂಡ ಮಿಕ್ಸಿ ಮಾಡಿ ಹಾಕೊಂಡ್ಬಿಟ್ಟೆ. ಅದೆಲ್ಲ ಹಾಕೊಂಡಿದ ಮೇಲೆ ನನ್ನ ಕಟ್ ಮಾಡಿ ಇಟ್ಟಿದ್ದೆಲ್ಲ ತರಕಾರಿಗಳು ತುರಿದಿಟ್ಟಿದ್ದು ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಈ ಥರ ಲಿಕ್ವಿಡಿ ಕನ್ಸಿಸ್ಟೆನ್ಸಿಯಾಗಿ ಗೆದ್ದಿದ್ದು. ಬಟ್ ನಾನು ಮಾಡಕ್ಕೆ ಕೊಟ್ಟಿದ್ದು ಬಂದು ಕಟ್ಲೆಟು. ಹಾಗಾಗಿ ಅದು ಒಂದಕ್ಕೊಂದು ಹೊಂದಲೇ ಇಲ್ಲ ಅಂತ ಹೇಳ್ಬೋದು. ಬಟ್ ನಾನು ಹಿಡಿದಿರೋ ಡಿಶಸ್ನ ಹಂಗೆ ಹೆಂಗೆ ಅರ್ಧಕ್ಕೆ ಕೈ ಬಿಡೋಕ್ಕಾಗತ್ತೆ. ಅದಕ್ಕೆ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಅದನ್ನೇ ಕಟ್ಲೆಟ್ ಥರ ಮಾಡಿಕೊಂಡೆ. ಆಮೇಲೆ ನೋಡಿದ್ರೆ ಟೇಸ್ಟು ಸಕ್ಕತ್ತಾಗಿ ಬಂದಿತ್ತು. ನೋಡಿದ್ರಲ್ಲ ಹೇಗೆ ಫ್ಲಾಪ್ ಆಗಿರೋ ಡಿಶ್ನ ಸೂಪರ್ ಹಿಟ್ ಮಾಡಿದೆ ಅಂತ. ನೀವು ಮಾಡ್ಕೊಂಡಂಗೆ ಧೈರ್ಯವಾಗಿ ಮಾಡ್ಕೋಬೋದು. ಸಖತ್ತಾಗೆ ಬಂದಿತ್ತು. ಇದು ಆಕ್ಸಿಡೆಂಟ್ಲಿಂದ ಕಂಡುಹಿಡಿದಿರೋ ಒಂದು ಡಿಶ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆಮೇಲೆ ಕಾಲಿಫ್ಲವರಿಂದ ಇದನ್ನು ಮಾಡ್ಬೋದು ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.